ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ ಪುಟ, ಚಿಕ್ಕಮ್ಮ ಯಾವಾಗ ಬಂದ್ರಿ? ಯಾಕೋ ನಿನ್ನನ್ನು ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ಗಂಡನ ಮನೆಗೆ ಹೋದ್ರು ನನ್ ಕೈಲಿ ಇರಕ್ಕಾಗ್ಲಿಲ್ಲ. ಹಾಗಾದ್ರೆ ಇನ್ ಮುಂದೆ ನೀವ್ ಇಲ್ಲೇ ಇರ್ತೀರಾ? ಹೌದು ಕಣಮ್ಮ, ನೀನ್ ಇರೋವರೆಗೂ ನಾನು ಎಲ್ಗೂ ಹೋಗಲ್ಲ. ಸರಿ ಬಿಡಿ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಆದ್ರೆ ಬಂದ್ ಕೂಡ್ಲೆ ನಾನು ಏನ್ ನೋಡ್ಬಾರ್ದು ಅಂತ ಅಂದ್ಕೊಂಡಿದ್ನೋ ಅದನ್ನೇ ನೋಡೋ ಹಾಗಾಯ್ತಲ್ಲಮ್ಮ. ಅಂತದೇನಾಯ್ತು ಚಿಕ್ಕಮ್ಮ? ನಮ್ ಪುಟಾಣಿ ಮತ್ತೆ ಆ ಪಾರ್ವತಿ ತೆಕ್ಕೆಗೆ ಜಾರ್ಕೊಂಡಿದ್ದಾಳೆ. ಏನ್ ಮಾಡೋದಕ್ಕಾಗತ್ತೆ ಚಿಕ್ಕಮ್ಮ? ನಮ್ಮಿಬ್ರು ಮಧ್ಯೆ ಇರೋ ಮನಸ್ತಾಪದ ಬಗ್ಗೆ ಊರಲ್ಲಿ ಅಪ್ಪ ಮತ್ತೆ ಅತ್ತೆ ಮಾತಾಡಿದ್ರಲ್ವಾ, ಅವ್ರ ಮಾತಿಗಾದ್ರೂ ನಾನು ಬೆಲೆ ಕೊಡ್ಬೇಕಲ್ವಾ? ಆಯ್ತಾಯ್ತು, ಹಾಗಂತ ನೀನ್ ಅವ್ರ ಮಾತಿಗೆಲ್ಲ ಬೆಲೆ ಕೊಡೋಕ್ ಹೋಗಿ ನಿನ್ ಜೀವನನ ಹಾಳು ಮಾಡ್ಕೋಬೇಡ ಕಣಮ್ಮ. ಆ ಪಾರ್ವತಿ ಭಲೆ ಚಾಲಾಕಿ ಇದ್ದಾಳೆ. ಒಂದಲ್ಲ ಒಂದಿನ ನಿನ್ಗೂ ಗೊತ್ತಿಲ್ದೆ ನಿನ್ ಪುಟಾಣಿನ ಅವಳ ಪರ ಮಾಡ್ಕೊಂಡ್ಬಿಡ್ತಾಳೆ ಅನ್ಸತ್ತೆ. ಪ್ಲೀಸ್ ಚಿಕ್ಕಮ್ಮ, ಸುಮ್ನೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡಿ ನೀವು. ನಾನ್ ಬದುಕಿರೋವರೆಗೂ ನನ್ ಮಗಳನ್ನ ನನ್ನಿಂದ ಯಾರು ಕಿತ್ಕೊಳ್ಳೋದಿಕ್ಕಾಗಲ್ಲ. ಕೋಪ ಮಾಡ್ಕೋಬೇಡ ಪುಟ್ಟ, ಅದ್ ನನ್ಗೂ ಗೊತ್ತು. ಆದ್ರೆ ಆ ಪಾರ್ವತಿ ಎಂತ ಖತರ್ನಾಕ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅವಳ ಜೊತೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನನಗೇನು ಊರಲ್ಲಿ ಕಳ್ದೋದ ಅದ್ಯಾವುದೋ ನಿನ್ ಪಾಸ್ಪೋರ್ಟ್ನ ಆ ಪಾರ್ವತಿನೇ ಕದ್ದಿದ್ದಾಳೆ ಅನ್ಸತ್ತೆ. ಚಿಕ್ಕಮ್ಮ ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಪುಟಾಣಿನ ಕರ್ಕೊಂಡು ನೀನ್ ಎಲ್ಗೂ ಹೋಗ್ಬಾರ್ದು ಅನ್ನೋ ಕೆಟ್ಟ ಯೋಚನೆ ಇಟ್ಕೊಂಡು ಅವಳು ಯಾಕೆ ಕೆಲಸ ಮಾಡಿರಬಾರ್ದು? ಕದ್ದು ಎಲ್ಲಾದ್ರೂ ಬಿಸಾಕಿರ್ಬೋದು ಅಥವಾ ಸುಟ್ಟಾಕಿರ್ಬೋದು. ಯಾಕಂದ್ರೆ ನಾನ್ ನಿಮ್ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಓಡಾಡ್ತಾ ಇಲ್ಲ. ಬಂಗಾರದ ವಸ್ತುನೇ ತಗೊಂಡೋಗಿ ಅಂಗಳದಲ್ಲಿಟ್ರು ಅದು ಅಲ್ಲೇ ಇರ್ತಿತ್ತೆ ಹೊರ್ತು ಎಲ್ಲೂ ಕದಲ್ತಾ ಇರ್ಲಿಲ್ಲ. ಆದ್ರೆ ಈಗ ಆ ಪಾರ್ವತಿ ನಿಮ್ ಮನೆಗ್ ಬಂದಿದ್ದು ನೀನ್ ಬ್ಯಾಗಲ್ಲಿ ಇದ್ದಿದ್ದೆ ಕಳ್ದೋಗಿದೆ ಅಂದ್ರೆ ಏನ್ ಅರ್ಥ? ಅವಳು ಬಿಟ್ರೆ ಬೇರೆ ಯಾರ್ ಕದಿಯಕ್ ಸಾಧ್ಯ? ನನಗೇನೋ ಆ ಹನುಮಂತ ಬೇಕಾದ್ರೆ ನಮ್ ಪುಟಾಣಿನ ಸ್ಕೂಲ್ ಕರ್ಕೊಂಡು ಹೋಗೋದು ಬರೋದು ಮಾಡ್ಲಿ. ಆದ್ರೆ ನಮ್ ಪುಟಾಣಿನ ಆ ಪಾರ್ವತಿ ಹತ್ರ ಮಾತ್ರ ಬಿಡ್ಬೇಡ. ಆಮೇಲೆ ಮೊದ್ಲಿನ ತರ ನೀನೇ ಅನುಭವಿಸ್ತೀಯ. ಹುಷಾರಾಗಿರು. ಹೌದು ಅದಕ್ಕೆ ಈಗ ತಾನೇ ಬಂದೆ. ಬರ್ತಿದ್ದಾಗೆ ಯಾಕೋ ನಿಮ್ಮನ್ನ ನೋಡಬೇಕು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅದು ಹಳ್ಳಿಯಲ್ಲಿ ನಿಮ್ಮ ಜೊತೆ ಸರಿಯಾಗಿ ಕಾಲ ಕಳೆಯೋಕ್ಕೆ ಆಗಲಿಲ್ಲ. ಹಬ್ಬದ ಗಡಿಬಿಡಿಯಲ್ಲಿದ್ದೆ. ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಳಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು. ಅದಕ್ಕೆ ಯಾಕೆ ರತ್ನವೇಣಿ ಹೀಗೆಲ್ಲ ಹೇಳ್ತಿದ್ದೀರಾ? ಅದೇನು ನನಗೆ ಅಪರೂಪದ ಮನೆನಾ ಬೇರೆ ಮನೆನಾ? ನಮ್ಮ ವೀರಣ್ಣನ ಮನೆ ತಾನೇ ಅದು. ನನ್ನ ತವ್ರ ಮನೆ ಇದ್ದ ಹಾಗೆ. ಅಲ್ಲಿ ಯಾರಾದರೂ ನನ್ನನ್ನು ಸ್ಪೆಷಲ್ ಆಗಿ ನೋಡ್ಕೊಳ್ಳಿ ಅನ್ನೋ ನಿರೀಕ್ಷೆ ನನಗಂತೂ ಖಂಡಿತ ಇರಲಿಲ್ಲ, ಇರೋದು ಇಲ್ಲ. ಹಾಗಂತ ಅವರೇನು ಬಿಟ್ಕೊಟ್ರಾ? ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನನ್ನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.